ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಮಾವಿನಕಾಯಿನಿಂದ ಮ್ಯಾಂಗೋ ಪಾಪಡನ್ನು ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು ಈ ಮ್ಯಾಂಗೋ ಪಾಪಡು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಮಾವಿನಕಾಯಿಯನ್ನು ತಗೊಂಡು ಇದನ್ನು ಚೆನ್ನಾಗಿ ತೊಳೆದುಕೊಂಡು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದರಲ್ಲಿರುವ ಈ ಪಲ್ಪನ್ನು ನಾವು ತೆಗೆದುಕೊಳ್ಬೇಕು. ಮಾವಿನಕಾಯಿಯಲ್ಲಿರುವ ಪಲ್ಪನ್ನು ನಾವು ಇದೇ ರೀತಿ ಒಂದು ಸ್ಪೂನಿಂದ ತೆಗೆದುಕೊಳ್ಬೇಕಾಗುತ್ತೆ. ನಾನಿಲ್ಲಿ ಟೋಟಲ್ ಆಗಿ ಒಂದು 4 ಮಾವಿನ ಹಣ್ಣನ್ನು ಇದೇ ರೀತಿ ಕಟ್ ಮಾಡಿಕೊಂಡು ಅದರಲ್ಲಿರುವ ಪಲ್ಪನ್ನು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೋಡ್ತಾ ಇರ್ಬೋದು ನೀವು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ಆ ಮಿಕ್ಸಿ ಜಾರಿಗೆ ಈ ಪಲ್ಪನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನು ಹಾಕೋದಿಲ್ಲ, ಏನಿಲ್ಲ, ಅದೇ ರೀತಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಮಾವಿನ ಹಣ್ಣನ್ನು ಕಾಣಿಸ್ಬಾರ್ದು, ಆ ರೀತಿ ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ನಾನು ಇವಾಗ ಈ ಮಿಶ್ರಣವನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ನಾವು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಒಂದು 5ರಿಂದ 6 ನಿಮಿಷದವರೆಗೆ ಇದನ್ನು ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಟ್ಟರೆ ಇದು ಬುಡ ಹತ್ತುವ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಕೈ ಬಿಡದೇ ಎಲ್ಲೂ ಹೋಗದೆ ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು 5ರಿಂದ 6 ನಿಮಿಷದವರೆಗೆ ನಾವು ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ಸ್ಟೇಜ್ ಮೇಲೆ ಬಂದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕೊಳ್ಳೋಣ. ನೋಡಿ, ನೀವು ಸಿಹಿ ನೋಡಿಕೊಂಡು ಎಷ್ಟು ಬೇಕು ಅಂತ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು. ಸಿಹಿ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮತ್ತೆ ನಾವು ಸಕ್ಕರೆ ಹಾಕಿದ ಮೇಲೆ ಮತ್ತೆ ಒಂದು 5 ನಿಮಿಷದವರೆಗೆ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದು ಒಂದು ತಿಂಗಳಗಟ್ಟಲೆ ಇಟ್ಟು ತಿಂದರೂ ಇದು ಹಾಳಾಗೋದಿಲ್ಲ, ತುಂಬಾ ಸೂಪರಾಗಿರುತ್ತವೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷದವರೆಗೆ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಬೋದು. ಈ ರೀತಿ ಆದಮೇಲೆ ಒಂದು ಪ್ಲೇಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಹಚ್ಕೊಳ್ಬೇಕು. ಮತ್ತು ನಾನಿಲ್ಲಿ 2 ಪ್ಲೇಟಿಗೆ ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣ ಪ್ಲೇಟಿಗೆ ಮತ್ತು ಒಂದು ಸ್ವಲ್ಪ ದೊಡ್ಡ ಪ್ಲೇಟಿಗೆ, 2 ಪ್ಲೇಟಲ್ಲಿ ಈ ರೀತಿ ಎಣ್ಣೆಯನ್ನು ಸೋರಿಸ್ಕೊಂಡು ನಾವು ಇವಾಗ ಮಾಡಿಟ್ಟಿಕೊಂಡಿರುವ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ನಾನು ಇದರಲ್ಲಿ ಅರ್ಧ ಮತ್ತು ಈ ಪ್ಲೇಟಲ್ಲಿ ಅರ್ಧ ಡಿವೈಡ್ ಮಾಡ್ತಾಯಿದ್ದೀನಿ. 2 ಪ್ಲೇಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು, ಸಿಂಪಲ್ ಆಗಿದೆ, ಜಾಸ್ತಿ ಏನು ಟೈಮ್ನೂ ಹತ್ತೋದಿಲ್ಲ ಮತ್ತು ಸಾಮಗ್ರಿಗಳು ಕೂಡ ತುಂಬಾ ಕಡಿಮೆ ಪದಾರ್ಥದಿಂದ ಮಾಡಿರುವಂಥ ಈ ಮ್ಯಾಂಗೋ ಪಾಪಡ್ ಅಂತಲೇ ಹೇಳ್ಬೋದು. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ತೆಳುವಾಗಿ ಹಾಕೋತಾ ಇದ್ದೀನಿ. ಆ ಪ್ಲೇಟಲ್ಲಿ ಸಣ್ಣ ಪ್ಲೇಟಲ್ಲಿ ಒಂದು ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, 2 ಪ್ಲೇಟಲ್ಲಿ ಹಾಕ್ಕೊಂಡು ಇದು ನಾವು 3 ದಿವಸ ಬಿಸಿಲಲ್ಲಿ ಒಣಸ್ಕೊಳ್ಬೇಕು. ಬಿಸಿಲಿಲ್ಲ ಅಂದರೆ ನೀವು ಫ್ಯಾನಿನ ಗಾಳಿ ಕೂಡ ಒಣಸ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ದಿವಸ ಆದಮೇಲೆ ತಂದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಇವಾಗ ಈ ರೀತಿ ಒಂದು ಚಾಕುದಿಂದ ಸೈಡಲ್ಲಿ ಈ ರೀತಿ ತೆಕ್ಕೊಂಡು ನಾವು ಈ ರೀತಿ ಅನಾಹುತವಾಗಿ ಈ ರೀತಿ ತೆಕ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡ್ಕೊಳ್ಳಿ. ನೋಡಿದ್ರೆ ಎಷ್ಟು ಹರಿಯೋದಿಲ್ಲ, ಮುರಿಯೋದಿಲ್ಲ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಒಳಗಿಂದ ನನ್ನ ಕೈ ಕೂಡ ಕಾಣಿಸ್ತಾ ಇದೆ, ಅಷ್ಟೊಂದು ತೆಳುವಾಗಿದೆ. ನೋಡಿ, ಇವಾಗ ಮತ್ತೆ ಈ ಪ್ಲೇಟಿಗೆ ಹಾಕ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುವ ಈ ಮ್ಯಾಂಗೋ ಪಾಪಡ್ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಪಾಪಡ್. ನೀವು ಅಂಗಡಿಯಿಂದ ತರುವುದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಈ ರೀತಿ ನಾನು ಕಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೋಡಿದ್ರಾ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ಮ್ಯಾಂಗೋ ಪಾಪಡು. ಈ ರೀತಿ ನಾನು ಎಲ್ಲ ಪಾಪಡನ್ನು ಒಂದು ಪ್ಲೇಟಿನಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ದೊಡ್ಡ ಪ್ಲೇಟಲ್ಲಿರುವ ಪಾಪಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾವು ಚಿಕ್ಕ ಪ್ಲೇಟಿನಲ್ಲಿ ಒಂದು ಹಾಕ್ಕೊಂಡಿದ್ದೀನಲ್ಲ, ಅದು ಯಾವ ರೀತಿಯಾಗಿದೆ ಅಂತ ನಾವು ಇವಾಗ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಕೂಡ ಎಷ್ಟು ಚೆನ್ನಾಗಿ ಒಣಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಈ ರೀತಿ ಸ್ವಲ್ಪ ನೋಡಿ ಅಂಟ್ಕೋತಾ ಇಲ್ಲ. ಚೆನ್ನಾಗಿ 3 ದಿವಸ ಒಣಸ್ಕೊಂಡ್ರೆ ಪರ್ಫೆಕ್ಟಾಗಿ ಒಣಗೋಗುತ್ತೆ. ಇದು ಕೂಡ ಈ ರೀತಿ ಚಾಕುದಿಂದ ನಾವು ಸೈಡಲ್ಲಿ ಈ ರೀತಿ ತೆಕ್ಕೊಂಡು ಆಮೇಲೆ ನಾವು ತೆಕ್ಕೊಳ್ಬೋದು. ಇವಾಗ ನಾನು ಒಂದು ಪ್ಲೇಟಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ದಪ್ಪ ಇದೆ, ಅದು ಒಂದು ಸ್ವಲ್ಪ ತೆಳುವಾಗಿತ್ತು. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನಾನು ಇದು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿದ್ರೆ ಎಷ್ಟೊಂದು ಸೂಪರಾಗಿ ಬಂದಿದೆ. ನೋಡಿ, ಶೈನಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ನಾವಿಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದನ್ನೂ ಬಳಸಲಿಲ್ಲ, ಆದ್ರೂ ಎಷ್ಟೊಂದು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲಿ ಸಕ್ಕರೆ ಪೌಡ್ರನ್ನು ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತಿನ್ನೋದಕ್ಕಂತೂ ತುಂಬಾ ಟೇಸ್ಟಾಗಿರುತ್ತವೆ. ಉಪ್ಪು ಸಿಹಿ 2
ಖಟ್ಟ ಮಿಠ ಅಂತಲೇ ಹೇಳ್ಬೋದು. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂದಿದೆ ನಮ್ಮ ಈ ಆಮ್ ಪಾಪಡ್ ಅಂತ ನೋಡ್ಕೊಳ್ಬೋದು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತದೆ. ನೋಡಿ ಇಲ್ಲಿ ಒಂದು ಪಾಪಡನ್ನು ಈ ರೀತಿ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಮಾಡಿದ್ರೂ ಮುರಿತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಈ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕು. ನೋಡಿದ್ರಾ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈಸಿ ರೆಸಿಪಿಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.